ಹಾಯ್ ಫ್ರೆಂಡ್ಸ್, ಇವತ್ತು ರೆಸಿಪಿ ಆಲೂಗೆಡ್ಡೆ ಪಲ್ಯ ರೆಸಿಪಿ ದೋಸೆ ಸಂಗಟ್ಟು ತುಂಬ ಈಸಿ ಮಾಡೋದು. ನೋಡಿ, ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಯಾವ ಥರ ಹಾಕೋತೀರಿ ಅದರ ಥರ ಡಿಪೆಂಡೆಡು. ನಾನು ಸ್ವಲ್ಪ ಖಾರ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಅರಿಶಿನ, ಉಪ್ಪು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಲೆಮನ್ನು, ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ ಒಗ್ಗರಣೆಗೆ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸಾಸಿವೆ. ತುಂಬ ಈಸಿ ಮಾಡೋದು. ಹಾಗೆ ಇಲ್ಲಿ ಕಡಾಯಿ ಇಟ್ಟಿದ್ದೀನಿ, ಬಿಸಿ ಮಾಡೋಕೆ ಎಣ್ಣೆ ಹಾಕ್ತೀನಿ. ನೋಡಿ, ಎಣ್ಣೆ ಹಾಕಿದ್ದೀನಿ, ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಬಿಸಿಯಲ್ಲಿ ಒಗ್ಗರಣೆ ಕೊಡೋಣ. ಎಣ್ಣೆ ಕಾದಿದೆ ಇಲ್ಲ ಅನ್ಸ ಜೀರಿಗೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ನಾನು ಜೀರಿಗೆ ಹಾಕ್ತಾ ಇಲ್ಲ ಇಲ್ಲಿ. ಹಾಗೆ ಸಾಸಿವೆ, ಉದ್ದಿನಬೇಳೆ ಎರಡೂ ಹಾಕ್ತಾಯಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಹಾಗೆ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಈರುಳ್ಳಿ. ಈ ಥರ ಈರುಳ್ಳಿ ಪಕ್ಕದಲ್ಲಿ ಮಾಡಿ ಇಲ್ಲಿ ಹಸಿಮೆಣಸಿನಕಾಯಿ ಹಾಕೋಣ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮಕ್ಕಳು ತಿಂತಿರ್ತಾರೆ, ನೋಡಿ ಹಾಕಿ. ಇದು ಕೂಡ ಎಣ್ಣೆಗೆ ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ, ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಹಾಕ್ತಾಯಿದ್ದೀನಿ, ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ. ಇವಾಗ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಗೆ ನಾನು ಲೆಮನ್ ಕೂಡ ಹಾಕ್ತಾಯಿದ್ದೀನಿ, ಹಿಂಡ್ತಾ ಇದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಆಲೂಗಡ್ಡೆ ಹಾಕ್ಬಿಡ್ತೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾಗಿದೆ. ಒಂದು 5 ನಿಮಿಷ ಗ್ಯಾಸ್ ಮೇಲೆ ಇಡಬೇಕು, ಬಿಸಿ ಮಾಡಬೇಕು. ಸ್ವಲ್ಪ ಪಲ್ಯ ಈ ಥರ ಮ್ಯಾಶ್ ಮಾಡ್ಕೊರಿ, ಆಲೂಗಡ್ಡೆ ಪಲ್ಯ. ನೋಡಿ, ದೋಸೆ ಸಂಗಟ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮ್ಗೆ ಆಲೂಗಡ್ಡೆ ಪಲ್ಯ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಲೈಕ್ ಮಾಡಿ. ಫ್ರೆಂಡ್ಸ್, ತುಂಬ ಈಸಿ ಮಾಡೋದು. ದೋಸೆ ಸಂಗಟ ತುಂಬಾ ಈಸಿ, ಕಾಂಬಿನೇಷನ್ ಸೂಪರ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ದೋಸೆ ಸಂಗಟ ತುಂಬ ಈಸಿ. ಏನೇನು ಬೇಕಾಗುತ್ತೆ ಎಲ್ಲ ಹೇಳ್ಕೊಡ್ತಿದ್ದೀನಿ. ಆಲೂಗಡ್ಡೆ ತೊಗೊಂಡಿದ್ದೀನಿ, ಆಲೂಗಡ್ಡೆ, ಹಸಿಮೆಣಸಿಕಾಯಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಈರುಳ್ಳಿ, ಉಪ್ಪು, ಅರಿಶಿಣ. ಹಾಯ್ ಫ್ರೆಂಡ್ಸ್, ಇವತ್ತು ರೆಸಿಪಿ ಆಲೂಗಡ್ಡೆ ಪಲ್ಯ ರೆಸಿಪಿ ದೋಸೆ ಸಂಗಟ್ಟು ತುಂಬ ಈಸಿ ಮಾಡೋದು. ನೋಡಿ, ಆಲೂಗಡ್ಡೆ ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಯಾವ ಥರ ಹಾಕೋತೀರಿ ಅದರ ಥರ ಡಿಪೆಂಡೆಡು. ನಾನು ಸ್ವಲ್ಪ ಖಾರ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಅರಿಶಿನ, ಉಪ್ಪು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಲೆಮನ್ನು, ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ ಒಗ್ಗರಣೆಗೆ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸಾಸಿವೆ. ತುಂಬ ಈಸಿ ಮಾಡೋದು. ಹಾಗೆ ಇಲ್ಲಿ ಕಡಾಯಿ ಇಟ್ಟಿದ್ದೀನಿ, ಬಿಸಿ ಮಾಡೋಕೆ ಎಣ್ಣೆ ಹಾಕ್ತೀನಿ. ನೋಡಿ, ಎಣ್ಣೆ ಹಾಕಿದ್ದೀನಿ, ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಬಿಸಿಯಲ್ಲಿ ಒಗ್ಗರಣೆ ಕೊಡೋಣ. ಎಣ್ಣೆ ಕಾದಿದೆ ಇಲ್ಲ ಅನ್ಸ ಜೀರಿಗೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ನಾನು ಜೀರಿಗೆ ಹಾಕ್ತಾ ಇಲ್ಲ ಇಲ್ಲಿ. ಹಾಗೆ ಸಾಸಿವೆ, ಉದ್ದಿನಬೇಳೆ ಎರಡೂ ಹಾಕ್ತಾಯಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಹಾಗೆ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಈರುಳ್ಳಿ.
ಈ ಥರ ಈರುಳ್ಳಿ ಪಕ್ಕದಲ್ಲಿ ಮಾಡಿ ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕೋಣ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮಕ್ಕಳು ತಿಂತಿರ್ತಾರೆ ನೋಡಿ ಹಾಕಿ. ಇದು ಕೂಡ ಎಣ್ಣೆಗೆ ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಹಾಕ್ತಾಯಿದ್ದೀನಿ, ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ. ಇವಾಗ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಹಾಗೆ ನಾನು ಲೆಮನ್ ಕೂಡ ಹಾಕ್ತಾಯಿದ್ದೀನಿ, ಹಿಂಡ್ತಾ ಇದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಆಲೂಗಡ್ಡೆ ಹಾಕ್ಬಿಡ್ತೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾಗಿದೆ. ಒಂದು 5 ನಿಮಿಷ ಗ್ಯಾಸ್ ಮೇಲೆ ಇಡಬೇಕು, ಬಿಸಿ ಮಾಡಬೇಕು. ಸ್ವಲ್ಪ ಪಲ್ಯ ಈ ಥರ ಮ್ಯಾಶ್ ಮಾಡ್ಕೊರಿ, ಆಲೂಗಡ್ಡೆ ಪಲ್ಯ. ನೋಡಿ, ದೋಸೆ ಸಂಗಟ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮ್ಗೆ ಆಲೂಗಡ್ಡೆ ಪಲ್ಯ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ಈಸಿ ಮಾಡೋದು. ದೋಸೆ ಸಂಗಟ ತುಂಬಾ ಈಸಿ, ಕಾಂಬಿನೇಷನ್ ಸೂಪರ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.